ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಂದ ಬಿಜೆಪಿಯ ನಾಯಕರು ಇದೀಗ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಮಾಡಿದ ಕೈ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಂದ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿ ಮಾಡಿದ ಕೈ ಕಾರ್ಯಕರ್ತರು ಶಾಸಕ ಬಿಪಿ ಹರೀಶ್ ಅಲ್ಲದೆ ತಮ್ಮೇಶ್ ಗೌಡ ಮೇಲೂ ಮೊಟ್ಟೆ ಎಸೆತ ಆಗಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನ ಈ ವೇಳೆ ಏಕಾಏಕಿ ಮೊಟ್ಟೆ ಎಸೆದ ಕಾಂಗ್ರೆಸ್ನ ಕಾರ್ಯಕರ್ತರು ಮೊದಲು ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದ ಕಿಡಿಗೇಡಿಗಳು ಬಳಿಕ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಮೇಲೂ ಮೊಟ್ಟೆ ಎಸೆತ ತಮ್ಮೇಶ್ ಗೌಡ ಕಾರ್ನಲ್ಲಿ ಕುಳಿತಿದ್ದಾಗ ಮೊಟ್ಟೆ ಎಸೆತ ಆಗಿರುವಂತದ್ದು ತಮ್ಮೇಶ್ ಗೌಡ ಮೇಲೆ ಮೊಟ್ಟೆ ಎಸೆದು ಪರಾರಿಯಾದ ಕಿಡಿಗೇಡಿ ಯುವಕ ಮೊಟ್ಟೆ ಎಸೆತದ ಎಕ್ಸ್ಕ್ಲೂಸಿವ್ ದೃಶ್ಯ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು ಇನ್ನು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಂತಹ ಬಿಜೆಪಿ ನಾಯಕರು ಈ ವೇಳೆ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿರುವಂತದ್ದು ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಶಾಸಕ ಬಿಪಿ ಹರೀಶ್ ಅಲ್ಲದೆ ತಮ್ಮೇಶ್ ಗೌಡ ಮೇಲೆ ಮೊಟ್ಟೆ ಎಸೆತ ಆಗಿರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆಗೆ ಯತ್ನ ಆಗಿತ್ತು ಈ ವೇಳೆ ಏಕಾಏಕಿ ಮೊಟ್ಟೆ ಎಸೆದ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ನಾಯಕರ ಮೇಲೆ ಮೊದಲು ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿದ್ದಂತಹ ಕಿಡಿಗೇಡಿಗಳು ಅದಾದ ನಂತರ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಅವರ ಮೇಲೂ ಕೂಡ ಮೊಟ್ಟೆ ಎಸೆದಿರುವಂಥದ್ದು ತಮ್ಮೇಶ್ ಗೌಡ ಅವರ ಕಾರಿನ ಒಳಗಡೆ ಕೂತಿರ್ತಾರೆ ಅಲ್ಲೇ ಬಂದು ಮೊಟ್ಟೆ ಎಸೆದಿರುವಂಥದ್ದು ಕಿಡಿಗೇಡಿ ಎಸ್ಕೇಪ್ ಆಗಿದ್ದಾನೆ ತಮ್ಮೇಶ್ ಗೌಡ ಅವರ ಮೇಲೂ ಈಗ ಮೊಟ್ಟೆ ಎಸೆದು ಪರಾರಿಯಾಗಿರುವಂತಹ ಕಿಡಿಗೇಡಿ ಯುವಕ ಈ ಒಂದು ಮೊಟ್ಟೆ ಎಸೆತದ ಎಕ್ಸ್ಕ್ಲೂಸಿವ್ ದೃಶ್ಯ ಅಶ್ವವೇಗ ನ್ಯೂಸ್ಗೂ ಕೂಡ ಈಗ ಲಭ್ಯ ಆಗಿರುವಂಥದ್ದು ಇನ್ನು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಿದ್ದಂತಹ ಬಿಜೆಪಿ ನಾಯಕರು ಈ ವೇಳೆ ಕಾಂಗ್ರೆಸ್ ಕಚೇರಿಯ ಬಳಿ ದೊಡ್ಡ ಹೈಡ್ರಾಮಕ್ಕೆ ಈಗ ಸಾಕ್ಷಿಯಾಗಿರುವಂಥದ್ದು ಬಿಜೆಪಿ ನಾಯಕರ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ ನಾನು ಏನು ಗೊತ್ತೇ ಇಲ್ಲ ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ಮೊಟ್ಟೆ ಹೊಡೆದಿದ್ದಾರೆ ಕೈಯಲ್ಲೂ ಕೂಡ ಹೊಡೆದಿದ್ದಾರೆ ಕಾರ್ಯಕರ್ತರು ಹೊಡೆದಿದ್ದಾರೆ ಏನು ಕಂಪ್ಲೇಂಟ್ ಕೊಡಲ್ಲ ಜನರಿಗೆ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಡಲ್ಲ ಅದು ಕಂಪ್ಲೇಂಟ್ ಕೊಡೋದಾದ್ರೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ತೀರ್ಮಾನ ತಗೊಳ್ತೀನಿ. ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೆ ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿ, ನಮ್ದಲ್ಲ ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರು ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೇ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು ನಮ್ಮ MLA ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವಥ್ ನಾರಾಯಣ್ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಹೆಗ್ಗಾಮಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಶಬ್ದ ಈ ಥರ ನೋಡಿದ್ರೆ ನನ್ನ ಅನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರು DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಕೊತ್ವಾಲ್ ಶಿಷ್ಯ. ಹರಿಪ್ರಸಾದ್ ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೇ ನಿಂತ್ಕೊಂತ ಇದ್ದ ಅಂತೇಳಿ ಅವರೇ ಹೇಳ್ಬೇಕು. ಅಂದರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡೋದಿಲ್ಲ. ಕರ್ನಾಟಕದಲ್ಲಿ ಇನ್ನು 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ